ನಮಸ್ಕಾರ. ಹಾ ನಮಸ್ಕಾರ. ಬರ್ರಿ ಬರ್ರಿ ಬರ್ರಿ. ಮಳೆ ಎಲ್ಲ ಚಲೋ ಆಗ್ಯದ್ರಿ? ಮಳೆ ಚಲೋ ಆಗಿತ್ತು. ಹಾ ಏನ್ ಹಾಕ್ಬೇಕಂದಿರಿ? ಗೊಂಜಾಳ ಹಾಕ್ಬೇಕಂತ ಮಾಡಿವ್ರಿ ಮೇಡಮ್. ಹಾನ್ರಿ. 19 ಎಕರೆ ಜಮೀನು ಐತ್ರಿ ನಮ್ದು. ಹಾನ್ರಿ. ಈ ಸಲ ಪೂರ್ಣವಾಗಿ ಗೊಂಜಾಳ ಹಾಕ್ಬೇಕಂತ ಮಾಡಿವ್ರಿ. ಹೌದ್ರಿ. ಹೋದ್ ಸಲ ಹಾಕಿದ್ದೀವ್ರಿ ಒಂದ್ ಸ್ವಲ್ಪ ಪ್ರಮಾಣ. ಹೌದ್ರಿ. ಅದು ಕೆಲವೊಂದು ನಾಟಿಗೆ ಹಳದಿ ಆಗಲಾತಿತ್ತು. ಹಳದಿ ಆಗಲಾತಿತ್ರಿ. ಅದ್ರ ಬಗ್ಗೆ ನಿಮ್ಮಲ್ಲಿ ರೈತ ಸಂಪರ್ಕ ಕೇಂದ್ರಕ್ಕೆ ಮಾಹಿತಿ ಪಡ್ಕೊಂಡು ಒಳ್ಳೆ ಬೀಜ ಯಾವ ಬಂದಾಗ ಕೇಳ್ಕೊಂಡು ಹೋಗ್ಬೇಕಂತ ಬಂದಿವ್ರಿ. ಒಳ್ಳೆ ಬೀಜ ಅಂದ್ರೆ ನಮ್ಮಲ್ಲೆಲ್ಲ ಒಂದು ಸಂಸ್ಕರಣ ತಳಿಗಳು ಬಂದಾವ್ರಿ ನಿಮಗ. ಅವು ಎಲ್ಲ ಸಬ್ಸಿಡಿ ಮೇಲೆ ಸಿಗ್ತದ. ನೀವು ಇದು ಹಳದಿ ಆಗತ್ತಾವ ಗಿಡ ಬಾಡಾತಾವ ಅಂತ. ನನ್ನ ಹೆಸರು ಸುಧಾಕರ್ ಬಬಲೇಶ್ವರ್ ಅಂತ ಹೇಳ್ರಿ. ನಾವು ಎಕ್ಕೊಂಡೇವ್ರಿ ಮೇಡಮ್ ಅವರ. ನನ್ನ 19 ಎಕರೆ ಜಮೀನು ಅದ ರೀ. ಈ ಸಲ ಗೊಂಜಾಳ ಹಾಕ್ಬೇಕಂತ ಮಾಡಿವ್ರಿ ಸಂಪೂರ್ಣ. ಅದಕ್ಕಾಗಿ ನಿಮ್ಮ ಮಂದಿಗೆ ಮಾಹಿತಿ ಕೇಳಕ್ಕೆ. ಹೌದ್ರಿ. ಈಗ ಮೆಕ್ಕೆಜೋಳ ಬೀಜ ಅಂತೂ ನಮ್ಮ ರೈತ ಸಂಪರ್ಕ ಕೇಂದ್ರದಲ್ಲಿ ನಾವು ರಿಯಾಯಿತಿ ದರದಲ್ಲಿ ಕೊಡಾತೀವಿ. ನೀವು ಹೇಳಿದ್ರಲ್ರಿ ಹಳದಿ ಆಗಿ ಬಾಡಾತಾವ ಗಿಡಗಳಂತ. ಅದು ಯಾಕೆ ಆಗ್ತದಂದ್ರೆ ಹೋದ್ಸಲ ಎಲ್ಲ ಈ ಕಡೆ ಭಾಳ ಭಾಗದಾಗ ಆಗಿತ್ರಿ. ನಮ್ಮ ವಿಜ್ಞಾನಿಗಳು ಏನು ಹೇಳ್ಯಾರಂದ್ರ ಅದು ರಂಜಕದ ಕೊರತೆಯಿಂದ ಬರ್ತದಂತ ಅಂದಾರ್ರಿ. ಈಗೇನು ನೀವು DAP ಹಾಕ್ತಿರಲ್ರಿ, ಅದು ಭೂಮಿ ಒಳಗ ಸಸ್ಯಗಳಿಗೆ ತೊರಕರ್ ಹುತ್ತಿದಲ್ಲಿ ಇರಲ್ರಿ. ಅದು ಕಲ್ಲಾಗಿ ಕುಂತಂಗೆ ಕೂತಿರ್ತದ. ಅದಕ್ಕೆ ನೀವು ಈ ಸಲ ಏನು ಮಾಡ್ಬೇಕಂದ್ರೆ ನಿಮ್ಮ ಮೆಕ್ಕೆಜೋಳ ಬಿತ್ತೋದಕ್ಕಿಂತ ಮುಂಚೆ ಒಂದು PSB ಅಂತ ಇರ್ತದ್ರಿ, ಫಾಸ್ಫರಸ್ ಸಾಲ್ಯುಬಲೈಸಿಂಗ್ ಬ್ಯಾಕ್ಟೀರಿಯಾ. ಅಂದ್ರೆ ಕನ್ನಡನಾಗ ರಂಜಕ ಕರಗಿಸುವ ಜೀವಾಣು ಇರ್ತದ್ರಿ. ಅದನ್ನ ನೀವು ಮೆಕ್ಕೆಜೋಳ ಬೀಜದ ಜೊತೆ ಬೀಜೋಪಚಾರ ಮಾಡ್ಬೇಕ್ರಿ. ಇದರಿಂದ ನಿಮ್ಗೆ ಹಳದಿ ಆಗೋದು ತಡೆಗಟ್ಟಬಹುದು. ಆಮೇಲೆ ನಿಮ್ಗೆಲ್ಲ ಪೋಷಕಾಂಶಗಳು ನಾವು ಮೆಕ್ಕೆಜೋಳ ಕೊಟ್ಟಂಗೆ ಆಗತ್ತೆ ರೀ. PSB ಅಂದ್ರಲ್ರಿ ಮೇಡಮ್, ಹಂಗಂದ್ರೆ ಏನ್ರಿ? ಅದು ನಮ್ಗೆ ಗೊತ್ತಿಲ್ಲ. ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಹೇಳ್ರಿ. PSB ಅಂದ್ರಲ್ರಿ ಮೇಡಮ್, ಹಂಗಂದ್ರೆ ಏನ್ರಿ? ಅದು ಎದಕ್ಕೆ ಉಪಯೋಗ ಮಾಡ್ತಾರ? ಮತ್ತು ಅದ್ರ ಬೀಜಕ್ಕೆ ನಾವು ಹೆಂಗೆ ಲೇಪನ ಮಾಡ್ಬೇಕು? ಅದರಿಂದ ನಮಗೆ ಏನು ಲಾಭ ಐತಿ ಅದನ್ನ ಸ್ವಲ್ಪ ತಿಳಿಸ್ಕೊಡಲ್ಲ. PSB ಅಂದ್ರಿ ಇದು ರಂಜಕ ಕರಗಿಸೋ ಜೀವಾಣು ರೀ. ಅದು ಹೆಂಗ್ ಬೀಜೋಪಚಾರ ಮಾಡ್ಬೇಕು ಎಲ್ಲ ನಿಮಗ ವಿವರಾಗಿ ಹೇಳಿದ್ವಲ್ರಿ. ಇದು PSB ರೀ. ಇದು ಏನಂದ್ರ ಫಾಸ್ಫರಸ್ ಸಾಲ್ಯುಬಲೈಸಿಂಗ್ ಬ್ಯಾಕ್ಟೀರಿಯಾ ಅಂತಾರ. ಅಂದ್ರೆ ರಂಜಕ ಕರಗಿಸುವ ಜೀವಾಣು ಇರ್ತದ್ರಿ. ಇದು ಒಂದು ಜೈವಿಕ ಗೊಬ್ಬರ ರೀ. ಇದನ್ನ ನಾವು 250 ಗ್ರಾಮ್ನಷ್ಟು ಇಲ್ಲ 300 ಗ್ರಾಮ್ನಷ್ಟು ನಾವು ನಮ್ದು 1 ಎಕರೆಗೆ ಬೇಕಾಗಷ್ಟು ಬೀಜಕ್ಕೆ ಸರಿಯಾಗಿ ಲೇಪನ ಮಾಡ್ಬೇಕ್ರಿ. ಅದು ಹೆಂಗೆ ಲೇಪನ ಮಾಡ್ಬೇಕನ್ನೋದು ತೋರಿಸ್ಕೊಡ್ತೀವಿ. ಇದು ನೋಡ್ರಿ, ಈಗ ನಿಮ್ಮ ಮೆಕ್ಕೆಜೋಳದ್ದು 1 ಎಕರೆಗೆ ಬೇಕಾಗಷ್ಟು ಬೀಜ ತೊಗೊಂಡಿವ್ರಿ. ಅದಕ್ಕೆ ಈಗ ಇದು ಅಂಟಿನ ದ್ರಾವಣ ರೀ. ನಾವು ಇದು ಹಣ ಮಾಡ್ಕೊಂಡಿರ್ತೀವ್ರಿ. ಯಾಕಂದ್ರೆ ಇದೇನು ನೀವು PSB ಹಚ್ತಿರಲ್ರಿ ಬೀಜಕ್ಕೆ, ಅದು ಸರಿಯಾಗಿ ಎಲ್ಲ ಬೀಜಕ್ಕೂ ತಾಗಬೇಕ್ರಿ. ಅದು ಲೇಪನ ಆಗ್ಬೇಕು. ಅದ್ರ ಸಲಕ ನಾವು ಅಂಟಿರ್ಲಿ ಅಂತ ಬೆಲ್ಲದ ದ್ರಾವಣ ಮಾಡ್ಕೊಂಡಿವ್ರಿ. ಅದನ್ನ ಫಸ್ಟ್ ಈ ಬೀಜಗಳ ಮೇಲೆ ಚಿಂಪಡಿಸ್ಬೇಕ್ರಿ. ಇದು PSB ರೀ. 1 ಎಕರೆಗೆ ಬೇಕಾಗಷ್ಟು ನಾವು 250 ಗ್ರಾಮ್ ಬೀಜಕ್ಕೆ 1 ಎಕರೆಗೆ ಬೇಕಾಗಷ್ಟು ಬೀಜಕ್ಕೆ 250 ಗ್ರಾಮ್ PSB ತಗೊಂಡು ಅದನ್ನ ಈಗ ಬೀಜಕ್ಕೆ ಲೇಪನ ಮಾಡ್ಬೇಕಾಗತ್ತೆ. ಇದು ಬೆಲ್ಲದ ದ್ರಾವಣವನ್ನ ನಾವು ಎಲ್ಲ ಬೀಜಗಳ ಮೇಲೆ ಸಿಂಪಡಿಸ್ಬೇಕ್ರಿ ಫಸ್ಟ್. ಈಗ ಇದು ಚೆನ್ನಾಗಿ ಕಲಿಸ್ಬೇಕ್ರಿ. ಎಲ್ಲ ಬೀಜಕ್ಕೂ ಅದು ಜೀವಾಣು ತಗಲ್ಬೇಕಾಗ್ತದೆ ನಮ್ಗೆ. ಇದು ಮಾಡ್ಕೋಬೇಕಾದ್ರೆ ನಾವು ಈ ಥರ ಪ್ಲಾಸ್ಟಿಕ್ ಗ್ಲೌಸ್ ಹಾಕ್ಕೋಬೇಕ್ರಿ. ಈಗ ರೈತರಿಗೆ ಪ್ಲಾಸ್ಟಿಕ್ ಗ್ಲೌಸ್ ಸಿಗಲ್ಲ. ಅವ್ರೇನು ಮಾಡ್ಬೇಕು, ನಿಮ್ಮ ಮನ್ಯಾಗ ಪ್ಲಾಸ್ಟಿಕ್ ಹಾಳೆಗಳು ಇರ್ತಾವಲ್ರಿ, ಹೆಂಗೆ ತಂದಿರ್ತೀರಿ, ಅದನ್ನ ಕೈಗೆ ಹಾಕೊಂಡು ಇದು ಮಾಡ್ಬೇಕು. ಇದರಿಂದ ಏನಾದರೂ ಚರ್ಮಕ್ಕೆ ಅಲರ್ಜಿ ಆಗೋದನ್ನ ನಾವು ಗ್ಲೌಸ್ ಹಾಕೊಳ್ಳಿ ತಡೆಗಟ್ಬೋದ್ರಿ. PSBನಿಂದ ಬೀಜೋಪಚಾರ ಮಾಡಿದಂಥ ಬೀಜಗಳೇನ್ರಿ ಈ ರೀತಿ ಗಿಡದ ನೆರಳಿಗೆ ಒಂದು ತಟ್ಟಿನ ಚೀಲ ಅಥವಾ ಪ್ಲಾಸ್ಟಿಕ್ ಹಾಳಿ ಬಟ್ಟಿ ಯಾವುದನ್ನು ಹಾಸಿ ನೆರಳಿಗೆ ಅಗಲ್ ಮಾಡಿ 4 ರಿಂದ 5 ತಾಸು ಒಣಗಿಸ್ಬೇಕ್ರಿ. ಇದರಿಂದ ನಿಮ್ಗೆ ಬಿತ್ತನೆ ಮಾಡೋಕೆ ಅನುಕೂಲ ಆಗ್ಬಿಡ್ತದೆ. PSB ಬೀಜೋಪಚಾರ ಮಾಡೋದನ್ನ ತಿಳಿಸ್ಕೊಟ್ರಿ ಮೇಡಮ್. ಅದಕ್ಕಿಂತ ಮುಂಚಿತವಾಗಿ ಏನಾದರೂ ಮುಂಜಾದ ಕ್ರಮಗಳದಾವನ್ರಿ? ಏನು ಮಾಡ್ಬೇಕು? ಹೌದು, ಇದು ಮಾಡ್ಬೇಕಾದ್ರೆ ಇದನ್ನ PSBನ ಒಯ್ತಿರಲ್ರಿ ರೈತರು, ಅದನ್ನ ನೀವು ಇದರಲ್ಲಿ ತಂಪು ಮತ್ತು ಒಣ ಪ್ರದೇಶದಲ್ಲೇ ನೀವು ಅದನ್ನ ಶೇಖರಣೆ ಮಾಡ್ಬೇಕಾಗ್ತದೆ. ಅದಲ್ಲದೆ ಇದನ್ನ ಬಿಸಿಲಿನ ನೇರ ಕಿರಣಗಳಿಗೆ ಒಣಗಿಸ್ಬಾರ್ದ್ರಿ. ಯಾಕಂದ್ರೆ ಅದ್ರಾಗ ಇರ್ತಕ್ಕಂಥ ಜೀವಾಣು ಸಾಯ್ತಾವ. ಅದಲ್ಲದೆ ರಾಸಾಯನಿಕ ಮತ್ತು ಇತರ ಕೀಟನಾಶಕಗಳ ಜೊತೆ ಇದನ್ನ ಮಿಕ್ಸ್ ಮಾಡಬಾರ್ದು. ಆಮೇಲೆ ಇದನ್ನ ನೀವು ನಿರ್ದಿಷ್ಟ ಪ್ರಮಾಣದಲ್ಲಿ ಬಳಸಬೇಕು. ಅದಲ್ಲದೆ ಇದು ಏನಾಗ್ತದೆ, ಒಂದು ಎಕ್ಸ್ಪೈರಿ ಡೇಟ್ ಇರ್ತದ್ರಿ, ಆ ನಿಗದಿತ ಅವಧಿಯಲ್ಲೇ ಇದನ್ನ ನೀವು ಬಳಸಬೇಕು. ಇಷ್ಟು ಮುಂಜಾಗ್ರತಾ ಕ್ರಮಗಳು ತಗೊಂಡು ನೀವು ಬೀಜೋಪಚಾರ ಮಾಡ್ಬೇಕಾಗ್ತದೆ. ಈ ಮಾಹಿತಿ ತಿಳಿಸ್ಕೊಟ್ಟು ಭಾಳ ಒಳ್ಳೇದು ಮಾಡಿದ್ರಿ ಮೇಡಮ್.
ಇದರಿಂದ ನಮ್ಮ ರೈತರಿಗೆ ಅನುಕೂಲ ಆಕೈತಿ. ನಾವು ನಮ್ಮ ರೈತರಿಗೂ ತಿಳಿಸ್ಕೊಟ್ಬಿಡ್ತೀವಿ ಇದ್ರ ಬಗ್ಗೆ ಸರಿಯಾದ ಮಾಹಿತಿಗಳು ನಾವು ತಿಳಿಸ್ಕೊಡ್ತೀವಿ ನಮ್ಮ ಹಳ್ಳಿ ಒಳಗೆ ಹೋಗಿ. ನೋಡಿದ್ರಲ್ಲ ರೈತ ಬಾಂಧವರೇ, ಇಷ್ಟೊತ್ತು PSP ಇದು PSP ನೀವು ಇದು ರಂಜಕ ಕರಗಿಸುವ ಜೀವಾಣುದಿಂದ ನೀವು ಬೀಜೋಪಚಾರ ಮಾಡಿದಾಗ ನಿಮ್ಗೆ ಭೂಮಿಯಲ್ಲಿ ಇರ್ತಕ್ಕಂಥ 30ರಿಂದ ಒಂದು 35% ರಂಜಕವನ್ನು ಕರಗಿಸಿ ಅದನ್ನ ಸಸ್ಯಗಳಿಗೆ ಒದಗಿಸಂತ ತಯಾರು ಮಾಡ್ತದ. ಅದರಿಂದ ನಿಮ್ಗೆ ಇಳುವರಿ 10ರಿಂದ 20% ಇಳುವರಿ ಜಾಸ್ತಿ ಆಗ್ತದೆ. ಈ ತರ ಮಾಡೋದ್ರಿಂದ ನಿಮ್ಗೆ ಕಡಿಮೆ ಖರ್ಚಿನಲ್ಲಿ ಎಲ್ಲಾ ಪೋಷಕಾಂಶಗಳನ್ನು ದೊರಕತಂತ ಶಕ್ತಿ ಅದ. ಇದು ಮತ್ತು ಬೀಜೋಪಚಾರ ಮಾಡೋದು ಇದು ಅತಿ ಸರಳ ಹಾಗೂ ಇದು ಸರಳ ವಿಧಾನ ರೀ, ಅತಿ ಸರಳ ವಿಧಾನ. ಇದು ಮಾಡೋದ್ರಿಂದ ನಿಮ್ಗೆ ನಾವು ಗೊಬ್ಬರ ಅಷ್ಟೇ ಅಲ್ಲ, ಬೆಳೆಗಳಿಗೆ ಬೇಕಾದಂಥ ಗ್ರೋತ್ ರೆಗ್ಯುಲೇಟರ್ ಏನಂತೀವಿ ಅದನ್ನು ಇದರಿಂದ ಒದಗಿಸಂತ ಶಕ್ತಿ ಕೊಡ್ತದೆ. ಅದಲ್ಲದೆ ನಾವು ಈಗೆಲ್ಲ ಸಾವಯವ ಕೃಷಿ ಅಂತ ಇದೀವಿ. ಅದಕ್ಕೂ ಈ ತರ ಜೈವಿಕ ಗೊಬ್ಬರಗಳನ್ನು ಬಳಸೋದ್ರಿಂದ ನಾವು ಸಾವಯವ ಕೃಷಿಯನ್ನು ಅಳವಡಿಸ್ಕೊಂಡಂಗೆ ಆಗ್ತದೆ. ಆಮೇಲೆ ಇದರಿಂದ ಎಲ್ಲಾ ಪೋಷಕಾಂಶಗಳು ಮತ್ತು ಭೂಮಿಯ ಫಲವತ್ತತೆಯನ್ನು ಹೆಚ್ಚಿಸುವಲ್ಲಿ ಅನುಕೂಲ ಮಾಡಿಕೊಡ್ತದೆ ಅಂತ ಹೇಳ್ತೀವಿ.